ವಿಡಿಯೋ ನೋಡೋರಿಗೆಲ್ಲರಿಗೂ ನಮಸ್ಕಾರ. ಮೆಜೆಸ್ಟಿಕ್ಕಿಂದ ಏರ್ಪೋರ್ಟಿಗೆ ವಾಯುವಜ್ರ ಬಸ್ಸಲ್ಲಿ 245 ರೂಪಾಯಿ ತಗೊಂಡಿದ್ದಾರೆ. ಮೆಜೆಸ್ಟಿಕ್ಕಿಂದ ಬೆಂಗಳೂರು ಏರ್ಪೋರ್ಟ್ಗೆ AC ಬಸ್ಸಲ್ಲಿ AC ಕೂಡ ಇದೆ. ಇವತ್ತು ತಣ್ಣಗಾಗ್ತಾಯಿದೆ. ಫಸ್ಟ್ ಟೈಮ್ AC ಬಸ್ಸಲ್ಲಿ ಬೆಂಗಳೂರು ಏರ್ಪೋರ್ಟ್ಗೆ. ಅಷ್ಟು ಕ್ಲೀನಾಗಿದೆ ಬಸ್ ಮಾತ್ರ. ಬಸ್ ಅಂತೂ ಚೆನ್ನಾಗಿದೆ. ಫಸ್ಟ್ ಟೈಮ್ ಗೊತ್ತಿರೋದು ಬಸ್ಸಿಗೆ AC ಬಸ್ಸಲ್ಲಿ. ವೋಲ್ವೋ AC ಬಸ್ ಫಸ್ಟ್ ಟೈಮು. ಏರ್ಪೋರ್ಟ್ ಹತ್ರ ಬಂತು. ಏರ್ಪೋರ್ಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆದರೆ ನನ್ನ ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ. ಎಲ್ಲ ಲೈಟಿಂಗ್ಸು ತಣಮಿಣ ಅಂತ ಇದ್ದಾವೆ. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದಂತೂ ಟರ್ಮಿನಲ್ 1 ಕಾಣಿಸ್ತಾ ಇದೆ. ಟರ್ಮಿನಲ್ 1 ಅಂತೂ ಇನ್ನೂ ಒಂಥರ ಬ್ರೈಟಾಗಿ ಹೊಳಿತಾ ಇದೆ. ಹಾಗೆ ಇದು ಟರ್ಮಿನಲ್ 2 ಕೂಡ ಕಾಣಿಸ್ತಾ ಇದೆ. ಇದು ಟರ್ಮಿನಲ್ 2ಗೆ ಹೋಗೋ ರೋಡ್ ಅನಿಸುತ್ತೆ. ಕೊನೆಗೂ ಬೆಂಗಳೂರು ಏರ್ಪೋರ್ಟಲ್ಲಿ ಬಂದಿಳಿದೆ. ಟರ್ಮಿನಲ್ 1 ಟರ್ಮಿನಲ್ 1 ಗುರು. ಇದು ಟರ್ಮಿನಲ್ 1 ಗುರು. ಏನು ಗುರು ಈ ಥರ ಐತಿದು. ಸಖತ್ತಾಗಿದೆ ನೋಡೋದಕ್ಕೆ ಮಾತ್ರ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಏರ್ ಇಂಡಿಯಾ ಫ್ಲೈಟ್ ಹತ್ತೋದಕ್ಕೆ. ಆದರೆ ನಾನು ಟರ್ಮಿನಲ್ 1 ಅಲ್ಲ, ಟರ್ಮಿನಲ್ 2ಗೆ ಹೋಗಬೇಕು. ಟರ್ಮಿನಲ್ 2 ಇನ್ನೂ ಚೆನ್ನಾಗಿದೆ ಅಂತಾರೆ. ನಾನು ನೋಡಿಲ್ಲ. ಇಲ್ಲೆಲ್ಲ BMTC ಬಸ್ಸು ಮತ್ತು KSRTC ಬಸ್ಸು ನಿಂತಿದ್ದಾವೆ. ಕೊನೆಗೂ ಏರ್ಪೋರ್ಟ್ ಹತ್ರ ಬಂದೇ ಬಿಟ್ಟೆ. ಟರ್ಮಿನಲ್ 1 ಹತ್ರ ಈಗ ಬಸ್ಸಿಗೆ ಕಾಯ್ತಾ ಇದ್ದೀನಿ. ಟರ್ಮಿನಲ್ 2ಗೆ ಬಸ್ಸೇ ಬರ್ತಾಯಿಲ್ಲ. ಯಾವ ಬಸ್ ಬಂದರೆ ಅದು ಬಸ್ ಹತ್ಕೊಂಡು ಹೋಗೋದೆ ಅಷ್ಟೇ. ಟರ್ಮಿನಲ್ 1 ನೋಡಿ ಹೆಂಗಿದೆ ಏರ್ಪೋರ್ಟ್ ಅಂದರೆ. ಟರ್ಮಿನಲ್ 1ಇಂದ ಟರ್ಮಿನಲ್ 2ಗೆ ಬಸ್ ಇರುತ್ತೆ. ಫ್ರೀ ಬಸ್ಸು ಹೋಗ್ಬೋದು. ಯಾವ ಬಸ್ಸಲ್ಲಿ ಬೇಕಾದರೂ ಹೋಗ್ಬೋದು. ಟರ್ಮಿನಲ್ 2 ಕಡೆ ಬಸ್ಸು ಹೋಗ್ತೈತೆ. ಟರ್ಮಿನಲ್ 2 ರೋಡ್ ನೋಡಿ ಸಾಕಾಗೈತೆ ನೋಡೋದಕ್ಕೆ. ಟರ್ಮಿನಲ್ 2 ತುಂಬ ಚೆನ್ನಾಗಿದೆ ಗುರು. ಟರ್ಮಿನಲ್ 2 ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೈತೆ ಬಸ್ಸು. ಅಂಡರ್ ಗ್ರೌಂಡಲ್ಲಿ ಹೋಗ್ತೈತೆ. ಹೋಗ್ತಾನೆ ಟರ್ಮಿನಲ್ 2 ಬಸ್ ಸ್ಟ್ಯಾಂಡ್ ಅನಿಸುತ್ತೆ. ಟರ್ಮಿನಲ್ 2 ಗುರು ಸಾಗತ್ತಾಗಿದೆ ಗುರು. ಟರ್ಮಿನಲ್ 2 ಬಂದೆ ಗುರು. ಸಾಗತ್ತಾಗಿದೆ. ಅಂಡರ್ ಗ್ರೌಂಡ್ ಅನ್ಸುತ್ತೆ ಇದು. ಟರ್ಮಿನಲ್ 2 ಅಲ್ಲಿ ಡಿಪಾರ್ಚರು, ಗೇಟು, ಲಾಂಚಸ್ಸು. ವಾವ್ ಗುರು. ಎಸ್ಕಲೇಟ್ರಲ್ಲಿದೆ ಮೇಲ್ಗೆ ಹೋಗೋದಕ್ಕೆ. ಎಸ್ಕಲೇಟ್ರಲ್ಲಿ ಹತ್ತೋಗೋಣ ಇವಾಗ. ಏನೋ ಗುರು ಫುಲ್ ಫ್ರೀಯಾಗಿ ಕಾಣಿಸ್ತೈತೆ ನನಗಿಲ್ಲಿ. ಫಸ್ಟ್ ಟೈಮ್ ಇನ್ನೂ ಬರ್ತಾ ಇರೋದು. ಇಲ್ಲಿ ಹೆಂಗೆ ಹತ್ತಬೇಕು ಹೇಳ್ತಾ ಇದ್ದಾರೆ. ಏನೋ ಎಸ್ಕಲೇಟ್ರಲ್ಲಿ ಹತ್ತಿದೆ. ಟರ್ಮಿನಲ್ 2 ಕೆಳಗಡೆ ಬಸ್ ಸ್ಟ್ಯಾಂಡ್ ಹತ್ರ ಹೆಂಗಿದೆ ನೋಡಿ, ಪಾರ್ಕಿಂಗ್ ಹತ್ರ ಸಾಗತ್ತ ಕಾಣಿಸ್ತಾ ಇವರು. ಮೊದಲೇ ನನ್ನ ಮೊಬೈಲಲ್ಲಿ ಕ್ಯಾಮ್ರಾ ಬರೋಲ್ಲ. ಈ ಲೈಟಿಂಗ್ಸಿಗೆ ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಬಂದಿರೋದು ಟರ್ಮಿನಲ್ 2.
ಇರೋದು. ಎಸ್ಕಿಲೇಟ್ರ್ ಹತ್ಕೊಂಡು ಮೇಲೆ ಬಂದೆ. ಇಲ್ಲಿ ನೋಡೋದಕ್ಕಿನ್ನ ಚೆನ್ನಾಗಿ ಕಾಣಿಸ್ತೈತೆ ಏರ್ಪೋರ್ಟು. ತುಂಬ ಜನ ಇದ್ದಾರೆ. ಇದೆಲ್ಲ ಬಿದ್ರಿಂದ ಮಾಡಿದ್ದಾರಂತೆ. ನನಗೇನೋ ಏನು ಫಸ್ಟ್ ಟೈಮ್ ಬರ್ತಾ ಇರೋದು. ಇಲ್ಲಿ ಶೌಚಾಲಯಗಳಿದ್ದವರು ಎಲ್ಲಿ ಹೋಗಬೇಕು ಟಾಯ್ಲೆಟ್ಸ್ಗೆ? ಇದು ಕಾರಲ್ಲಿ ಬಂದರೆ ಅಲ್ಲೋಡಿ ಟರ್ಮಿನಲ್ 1 ಕಾಣಿಸ್ತಾ ಇದೆ. ಮೂತ್ರ ವಿಸರ್ಜನೆ ಮಾಡಬೇಕು. ಟಾಯ್ಲೆಟ್ ಸಿಕ್ಕಿದ್ರು ಟಾಯ್ಲೆಟ್ ಹೆಂಗಿದೆ ಒಳಗಡೆ ಅಂತ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಲೇ ಗೊತ್ತಾಯ್ತಿಲ್ಲ. ಮತ್ತೆ ಎಸ್ಕಲೇಟರ್ ಹತ್ಕೊಂಡು ಬಂದೆ. ಇದೊಂದು ಏರ್ಪೋರ್ಟಾಗಿ ಬಸ್ ಅಡ್ಡಾಡುತ್ತೆ ಟರ್ಮಿನಲ್ 1 ಮತ್ತು ಟರ್ಮಿನಲ್ 2. ಅದರಲ್ಲಿ ಬೇಕಾದರೂ ಬರ್ಬೋದು. ಹುಡುಗರು ಎಲ್ಲ ಇದರಿಂದ ಮಾಡಿರೋದು ಹೇಗಿದೆ. ಎಸ್ಕಲೇಟರ್ ಹತ್ತುತ್ತಾ ಇದ್ದೀನಿ, ಹತ್ತುತ್ತಾ ಇಲ್ಲ. ಎಸ್ಕಲೇಟರ್ ಹೋಗ್ತಾ ಇದ್ದೀನಿ. ಮಿಸ್ಟೇಕ್ ಇದ್ದರೆ ಏನು ಮಾಡೋಕ್ಕಾಗಲ್ಲ. ಕ್ಷಮಿಸ್ಬಿಡಿ ಗುರು. ಏನು ಗುರು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಗುರು ಇದೆಲ್ಲ ಬೋರ್ಡಿಂಗ್ ಪಾಸ್ ತಗೊಳ್ಳಿ. 7 ಗಂಟೆಗಿರೋ ಫ್ಲೈಟಿಗೆ 10:45ಗೆ ಬಂದುಬಿಟ್ಟಿದ್ದೀನಿ. ಅವರು 3 ಅವರ್ಸ್ ಮುಂಚೆ ಮಾತ್ರ ಬರೋಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ ಇಲ್ಲಿ. ಟರ್ಮಿನಲ್ 2 ಏರ್ಪೋರ್ಟ್ ನೋಡ್ಕೊಂಬಿಡಿ, ಚೆನ್ನಾಗಿದೆ ನೋಡೋದಕ್ಕೆ. ಫ್ಲೈಟ್ಗಳೆಲ್ಲ ಇದ್ದಾವೆ ಇಲ್ಲಿ, ಆದರೆ ಕಾಣಿಸೋದಿಲ್ಲ. ಗುರು ಸೌಂಡು ಗುರು ಇಲ್ಲಿ. ಇಷ್ಟೊತ್ತವರೆಗೂ ಸುಮ್ಮನೆ ಮಾತಾಡ್ತಾ ಇದ್ದೆ, ಆದರೆ ವೀಡಿಯೋ ರೆಕಾರ್ಡ್ ಆಗಿಲ್ಲ. ಏರ್ಪೋರ್ಟ್ ಮಾತ್ರ ನೋಡೋದಕ್ಕೆ ಸಖತ್ತಾಗಿದೆ. ಕೂತ್ಕೊಳ್ಳೋದಕ್ಕೆ ಮಾತ್ರ ಎಲ್ಲಿ ಕುರ್ಚಿ ಗುರು. ಇಂಡಿಗೋ ಫ್ಲೈಟ್ ಆಗ್ತಾಯಿದೆ ಗುರು. ಟೇಕ್ ಆಫ್ ಆಗ್ಬಿಡ್ತು. ಕಾಣಿಸುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲ, ಆರೋಯ್ತು ಗುರು. ವಿಡಿಯೋ ಮಾಡೋ ಗುರು ಅಂತ ಬೆಳೆಸ್ತಾ ಇದ್ದೀನಿ ಗುರು. ಈ ಕಡೆ ರನ್ವೇ ಇರ್ಬೇಕು ಗುರು ಅಂತ ಇದ್ದೀನಿ. 8 ಗಂಟೆ ಮುಂಚೆ ಬಂದುಬಿಟ್ಟಿದ್ದೀನಿ. ಅದಕ್ಕೆ ಅಲ್ಲಿ ಹೋಗಿ ಕೇಳಿದೆ. ಅವರು ಬೇಗ ಬಂದುಬಿಟ್ಟಿದ್ದೀರಾ, 4 ಗಂಟೆಗೆ ಬನ್ನಿ ಅಂತಂದರು. 4 ಗಂಟೆ ಅಲ್ಲಿವರೆಗೂ ಏನು ಮಾಡಬೇಕೋ ಗೊತ್ತಿಲ್ಲ. ಅದಕ್ಕೆ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಟರ್ಮಿನಲ್ 2 ಇದು. ಹಿಂದೆಗಡೆ ಎಲ್ಲ ಗಿಡ ಇಟ್ಟಿದ್ದಾರೆ. ಅವು ನೋಡೋದಕ್ಕೆ ಪ್ಲ್ಯಾಸ್ಟಿಕ್ ಥರ ಕಾಣಿಸುತ್ತೆ. ಪ್ಲ್ಯಾಸ್ಟಿಕ್ಕು ಗಿಡ ಥರನೇ ಇದ್ದಾವೆ. ಬೆಳಿಗ್ಗೆ 4 ಗಂಟೆವರೆಗೂ ಇಲ್ಲೇ ಎಲ್ಲಾದರೂ ಕೂತ್ಕೊಂಡು ಕಾದು ಹೋಗ್ಬೇಕಷ್ಟೆ. ಯಾರೂ ಇಲ್ಲ, ಒಬ್ಬನೇ ಬಂದುಬಿಟ್ಟಿದ್ದೀನಿ. ಬೇಜಾರಾಗುತ್ತೆ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಬೋರ್ಡುಗಳಿದ್ದಾವೆ, ಯಾವ್ಯಾವ ಫ್ಲೈಟ್ ಎಷ್ಟೊತ್ತು ಬರುತ್ತೆ ಹೋಗುತ್ತೆ ಅಂತ. ಈ ಸದ್ಯಕ್ಕೆ ನಿಮ್ಮದೇ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು. ಇನ್ನು ಬೆಳಿಗ್ಗೆಗೆ 7 ಗಂಟೆಗೆ ಫ್ಲೈಟು. ಇಲ್ಲಿವರೆಗೂ ಸುಮ್ಮನೆ ಬಸ್ ಹತ್ಕೊಂಡು ಬಂದಿದ್ದಾಯಿತು. ಇನ್ನು ಮುಂದೆ ಫ್ಲೈಟಲ್ಲಿ ಅಲ್ಲಿ ಚೆಕ್ ಮಾಡಿಸ್ಕೊಂಡು ಒಳಗೆ ಹೋಗೋದೇ ಇರೋದು. ಫಸ್ಟ್ ಟೈಮ್ ಬಂದಿರೋದು ನಾನು. ಏರ್ಪೋರ್ಟಿಗೆ ಬಂದಿರೋದು ಫಸ್ಟ್ ಟೈಮು. ನೋಡ್ತಾ ಇರೋದೇ ಎಲ್ಲ ಫಸ್ಟ್ ಟೈಮು. ನನಗೊಂಥರ ಆಸೆ ಇತ್ತು ಫ್ಲೈಟಲ್ಲಿ ಹೋಗ್ಬೇಕಂತ. ಅದಕ್ಕೆ ಬುಕ್ ಮಾಡಿದೆ, ಬಂದೆ.
ಇಷ್ಟೊತ್ತು ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದಲ್ಲಿ ತುಂಬ ಹೊತ್ತು ಕೂತ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಒಬ್ಬರು ಆಫೀಸರ್ ಬಂದು ನನಗೆ ಕೇಳಿದ್ರು, ಏನು ಮಾಡ್ತಾಯಿದ್ಯಾ, ನಿನ್ನ ಟಿಕೆಟ್ ಇರಲಿ, ನಿಂದು ಐ ಡಿ ಪ್ರೂಫ್ ತೋರಿಸು ಅಂತೇಳಿ ಎಲ್ಲ ಕೇಳಿದ್ರು, ಕೊಟ್ಟೆ, ತೋರಿಸ್ದೆ. ಆಮೇಲೆ ಹೇಳಿದ್ರು, ಆಗಲಿಂದ ಕೂತ್ಕೊಂಡಿದ್ದೆ ನೀನು, ಅದಕ್ಕೆ ಕೇಳಿದ್ವಿ ಅಂತ. ಅದಕ್ಕೆ ಆಮೇಲೆ ಈಗ ಇದು ಕಡೆ ಇರು, ಇಲ್ಲೇ ಯಾರು ಏನು ಕೇಳಲ್ಲ ಅಂತ ಹೇಳಿದ್ರು, ಈ ಕಡೆ ಬಂದ್ಬಿಟ್ಟೆ. ಕೊನೆಗೂ ಏರ್ಪೋರ್ಟ್ ಒಳಗೆ ಬಂದೆ ಗುರು. ಹೆಂಗಿದೆ ನೋಡಿದ್ರು ಏರ್ಪೋರ್ಟು. ಬೋರ್ಡಿಂಗ್ ಪಾಸ್ ತಗೊಂಡೆ. ಬೋರ್ಡಿಂಗ್ ಪಾಸ್ ತಗೊಂಡು ಏರ್ಪೋರ್ಟ್ ನೋಡೋಕೆ ಬರ್ತಾಯಿದ್ದೀನಿ. ಏರ್ಪೋರ್ಟ್ ಮಾತ್ರ ಮಸ್ತ್ ಐತೆ. ವಾವ್ ಗುರು. ಇನ್ನು ನನಗೆ ಹೊರಡೋದಕ್ಕೆ 3 ಅವರ್ ಟೈಮ್ ಐತೆ. ನೋಡಿ ಇಲ್ಲಿ ಬೋರ್ಡಿಂಗ್ ಪಾಸ್, ಏರ್ ಇಂಡಿಯಾ ಎಕನಾಮಿಕ್ ಕ್ಲಾಸು. ಇನ್ನೂ ಟೈಮ್ ಇದೆ. ಏನು ಗುರು, ಫುಲ್ ಕ್ಲೀನ್ ಮೇಂಟೆನೆನ್ಸು. ಇಲ್ಲಾದರೆ ಎಲ್ಲ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸುಮ್ಮನೆ ಬಾಲಿ ಬಿದ್ದಿದ್ದಾಯಿತು. ಅಲ್ಲೆಲ್ಲೋ ಕೂತ್ಕೊಂಡು 4 ಗಂಟೆ ವೆಯ್ಟ್, ತುಂಬ ವೆಯ್ಟ್ ಆಗೋದು. ಗೇಟು D27 ಅಂತ ಇದೆ. ಗೇಟ್ ಹುಡ್ಕೊಂಡು ಹೋಗ್ಬೇಕೀಗ. ನಾನು ಫಸ್ಟ್ ಟೈಮು, ನನಗೆ ಗೇಟ್ ಎತ್ತಿದ್ದೇವೆ ಅಂತ ಗೊತ್ತಿಲ್ಲ. ಗ್ರೂಪ್ ಪರ್ಫ್ಯೂಮ್ಸು ಲಾಂಜ್ ಮೇಲಿದೆ. ಅಲ್ಲೇ ಇದ್ದೀವಿ. ಗೇಟ್ಸ್ ಕಡೆ ಹೋಗ್ತಾ ಇದ್ದೀನಿ. ನಮ್ಮ ಫ್ಲೈಟ್ ಎಲ್ಲಿ ಬರುತ್ತೋ ಆ ಕಡೆ ಹೋಗ್ತಾ ಇದ್ದೀನಿ. ಗೇಟು D10ಇಂದ D31ವರೆಗೂ ವಿವರಗಳ ಕಡೆ ಹೋಗ್ತಾ ಇದ್ದೀನಿ ಗುರು. ಇನ್ನೂ ಟೈಮ್ ತುಂಬ ಇದೆ. ಹೋಗಿ ಫ್ಲೈಟ್ ನೋಡ್ಕೊಂಡು ಕೂತ್ಕೊಳ್ಳೋದೆ ಅಷ್ಟೇ ಗುರು. ನೋಡಿ ಗುರು ಹೆಂಗೈತೆ, ಫುಲ್ಲು ಮಸ್ತ್ ಐತೆ ಗುರು. ನನಗಂತೂ ಫುಲ್ಲು ಖುಷಿ ಆಯ್ತಾಯಿದೆ. ಇನ್ನೇನು ಹೇಳೋಣ. ಇಲ್ಲಿ ಹುಡುಗರು ಇಲ್ಲಿದ್ದಾವೆ ಗೇಟು. ನಮ್ಮ ಗೇಟು ಈ ಕಡೆ, ಡಿಪಾರ್ಚರು ನಮ್ಮ ಗೇಟ್ ಕಡೆ ನಾವು ಹೋಗಲಿದ್ದೀವಿ. ನಮ್ಮದು ಏರ್ ಇಂಡಿಯಾ 589 ಮುಂಬೈಗೆ ಕೊನೆಯಲ್ಲಿದೆಯಲ್ಲ ಅದೇ. ಗುರು ಸೈತಾಗೈತೆ ಗುರು ಇದೆಲ್ಲ. ಬೋರ್ಡಿಂಗ್ ಗೇಟ್ ಹತ್ರ ಬಂದು ಕೂತ್ಕೊಂಡಿದ್ದೀನಿ. ಬೋರ್ಡಿಂಗ್ ಆಯಿತು. ಈಗ ನಾವು ಹೋಗೋ ಫ್ಲೈಟಿಗೆ ಬೋರ್ಡಿಂಗಿಂದ ಬಸ್ ಹತ್ಕೊಂಡು ನಮ್ಮ ಫ್ಲೈಟ್ ಹತ್ರ ಇಳಿಸ್ತಾರೆ. ಆಮೇಲೆ ಫ್ಲೈಟ್ ಹತ್ಕೊಂಡು ಹೋಗೋದು. ಇಲ್ಲೆಲ್ಲ ತುಂಬ ಫ್ಲೈಟುಗಳು ನಿಂತಿದ್ದಾವೆ. ವಿಸ್ತಾರ, ಏರ್ ಇಂಡಿಯಾ ಎಲ್ಲ. ನಮ್ಮದು ಏರ್ ಇಂಡಿಯಾನೇ. ನಮ್ಮದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನಮ್ಮದು ಇಲ್ಲಿ ಕಾಣಿಸ್ತಾ ಇರೋ ಫ್ಲೈಟ್ಗಿಂತ ಇನ್ನೂ ಸ್ವಲ್ಪ ದೊಡ್ಡದು. ಹತ್ರ ಬಂದ್ವಿ. ನಿಂತಿದೆ ನಮ್ಮ ಫ್ಲೈಟ್ ರೆಡಿಯಾಗಿ. ಈಗ ಪ್ಯಾಸೆಂಜರ್ನ ಹತ್ತಿಸ್ಕೊಂಡು ರನ್ ಆಗುತ್ತೆ. ಫ್ಲೈಟ್ ಹತ್ರ ಬಂದ್ವಿ. ಬಸ್ ನಿಲ್ಲಿಸ್ತಿದ್ದಾರೆ. My seat.
ಕೊನೆಗೂ ನನ್ನ ಸೀಟ್ ಹುಡಿಕೊಂಡು ಬಂದು ಕೂತ್ಕೊಂಡೆ. ನಾನು ಬುಕ್ ಮಾಡಿದ್ದು ವಿಂಡೋ ಸೈಡ್ ಸೀಟು. This is your seat belt. To fasten, insert the metal tip into the buckle and tighten by pulling the strap. To unfasten, lift the flap and pull the ends apart. For business class, fasten the seat belt by inserting the metal fitting into the buckle and tighten it. Pull the shoulder strap across your chest and secure it in the seat belt attachment. To unfasten, remove the shoulder strap, press the button in the buckle and pull the ends apart. ಇಷ್ಟೊತ್ತು ಸೀಟ್ ಬೆಲ್ಟ್ ಹಾಕೊಳ್ಳಿ ಅಂತೇಳಿ ಪೈಲಟು ಅನೌನ್ಸ್ ಮಾಡ್ತಾಯಿದ್ರು. इकोनॉमी और बिजनेस आना क्लास में लाना। लाइफ वेस्ट सीट के नीचे रखी है. प्रीमियम इकोनॉमी के ಹಾಗೆ ಮೂವ್ ಆಗ್ತಾ ರನ್ವೇ ಕಡೆಗೆ ಬಂತು ಫ್ಲೈಟು ಮೂವ್ ಮಾಡಿದ್ರು. ಹೋಗ್ತಾಯಿದೆ, ಸ್ಪೀಡಾಗಿ ಹೋಗ್ತೈತೆ. ಫಸ್ಟ್ ಟೈಮು ಇಷ್ಟೊಂದು ಸ್ಪೀಡಾಗಿ ಹೋಗ್ತಾ ಇರೋದು ನಾನು. ಹೋಗ್ತೈತೆ, ಇನ್ನೊಂದು 2-3 ಸೆಕೆಂಡ್ಗಳಲ್ಲಿ ಆಕಾಶಕ್ಕೆ ಹಾರ್ಬಿಡುತ್ತೆ. ಹಾರೇ ಬಿಡ್ತು. ಏರ್ಪೋರ್ಟೆಲ್ಲ ಚಿಕ್ಕದಾಗಿ ಕಾಣಿಸ್ತೈತೆ. ಫ್ಲೈಟುಗಳು ಕೂಡ ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ. ತುಂಬ ಮೇಲೆ ಬಂತು. ಎಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ. ರೋಡು ಅಷ್ಟೇ ಗೆರೆ ಥರ ಕಾಣಿಸ್ತಾ ಇದ್ದಾವೆ ಎಲ್ಲ. ಮನೆಗಳಂತೂ ಈಟೀಟೆ ಕಾಣಿಸ್ತಾ ಇದ್ದಾವೆ. ಬಿಲ್ಡಿಂಗುಗಳು ಎಲ್ಲ ಇಷ್ಟಿಷ್ಟೇ ಇದ್ದಾವೆ. ನಾನಂತೂ ಕಿಟಕಿ ಕಡೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಯಾರು ನನ್ನ ಜೊತೆಗೆ ಫ್ರೆಂಡ್ಸು ಯಾರು ಜೊತೆಗೆ ಬಂದಿಲ್ಲ, ನಾನೊಬ್ಬನೇ ಹೋಗ್ತಾ ಇರೋದು. ಕೊನೆಗೆ ಮೋಡಗಳ ಮೇಲೆ ಬಂದುಬಿಟ್ವಿ. ಇದು ಆಗಲೇ ಮುಂಬೈ ಹತ್ತತ್ರ ಬಂದುಬಿಟ್ಟಿದೆ. ಮುಂಬೈ ಹತ್ರ ಈ ಬೆಟ್ಟಗಳು ಕಾಡುಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ. ನಾನಂತೂ ವಿಂಡೋ ಬಿಟ್ಟು ಯಾವ ಕಡೆನೂ ನೋಡ್ತಾ ಇಲ್ಲ, ಬರೀ ವಿಂಡೋ ಸೈಡ್ ನೋಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ತಿನ್ನೋದಕ್ಕೆ ಇಡ್ಲಿ ಸಾಂಬಾರು, ಉಪ್ಪಿಟ್ಟು ಮತ್ತು ಬನ್ನು, ಮ್ಯಾಂಗೋ ಜ್ಯೂಸು, ಬಟರು ಎಲ್ಲ ಕೊಟ್ಟರು. ತಿನ್ಕೊಂಡು ಕೊನೆಗೂ ಮುಂಬೈ ಸಿಟಿಗೆ ಬಂತು. ಏರ್ಪೋರ್ಟ್ ಹತ್ರ ಹಿಡಿತಾ ಇದೆ. ಎಲ್ಲ ಸ್ಲಮ್ಮೆಲ್ಲ ಕಾಣಿಸ್ತಾ ಇದೆ. ಬರೀ ರನ್ವೇಗೆ ಬಂತು, ಇಳಿತಾ ಇದೆ. ಕೊನೆಗೂ ರನ್ವೇ ಮೇಲೆ ಇಳಿದೇ ಬಿಡ್ತು. ರನ್ವೇ ಮೇಲೆ ಹೋಗ್ತಾ ಇದೆ. ಫ್ಲೈಟ್ ಎಲ್ಲ ಕಾಣಿಸ್ತಾ ಇದ್ದಾವೆ. ಪ್ರೈವೇಟ್ ಜೆಟ್ ಎಲ್ಲ ಇದ್ದಾವೆ. ಮುಂಬೈಗೆ ತಲುಪಿಬಿಟ್ಟೆ. ಈಗ ಮುಂಬೈಯಿಂದ ಚೆನ್ನೈಗೆ ಹೋಗೋದು ಅಷ್ಟೇ. ನೋಡಿರಿ ಮುಂಬೈ ಏರ್ಪೋರ್ಟ್. ಯಾರೂ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿದೆ. ಜಸ್ಟ್ ಖಾಲಿ. ಮತ್ತೆ ಮುಂಬೈ ರನ್ವೇ ಕಡೆ ಬಂತು. ಈಗ ಮತ್ತೆ ಸ್ಟಾರ್ಟ್ ಆಯಿತು. ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ಬೆಂಗಳೂರಲ್ಲಿ ಈ ಥರ ಅನಿಸಿರಲ್ಲ, ಇಲ್ಲಿ ಒಂಥರ ಇನ್ನೂ ಸ್ಪೀಡಾಗಿ ಹೋಗೋದಂಗೆ ಅನ್ನಿಸ್ತಾ ಇದೆ. ಹೋಗ್ತೈತೆ. ಅಯ್ಯೋ, 2ನೇ ಸರಿ ಮತ್ತೆ ಆಕಾಶಕ್ಕೆ ಹಾರ್ತಾ ಇರೋದು ನಾನು. ಹಾರುತ್ತೀಗ. ಹಾರೇ ಬಿಡ್ತು. ಮತ್ತೆ ಅದೇ ಥರ ಚಿಕ್ಕದಾಗೆಲ್ಲ ಕಾಣಿಸ್ತಾ ಇದ್ದಾವೆ. ಮುಂಬೈ ಸಿಟಿ ಕಾಣಿಸ್ತಾ ಇದೆ. ಮುಂಬೈ ಸಿಟಿ ತುಂಬ ದೊಡ್ಡದಾಗಿದೆ. ಮತ್ತೆ ತಿನ್ನೋದಕ್ಕೆ ನಾನ್ ವೆಜ್ ಅಂತ ಹೇಳಿ ಆಮ್ಲೆಟ್ ಕೊಟ್ಟರು. ಆಮ್ಲೆಟ್ ತಿನ್ಕೊಂಡು ಕಿಟಕಿ ಕಡೆ ಮೋಡಗಳನ್ನು ನೋಡಿಕೊಂಡು ಆಕಾಶದಲ್ಲಿ ಹಾರಾಡಿಕೊಂಡು ಕೊನೆಗೂ ಲಾಸ್ಟ್ ಸ್ಟಾಪು ಚೆನ್ನೈ ಕಡೆ ಬಂದುಬಿಡ್ತು. ಸಮುದ್ರದ ಮೇಲೆ ಹಾರ್ಕೊಂಡು ಬಂತು. ಇಲ್ಲಿ ಚೆನ್ನೈ
ನೋಡಿದ್ರೆ ತುಂಬ ಕಾಡು ಕಾಣಿಸ್ತಾ ಇದೆ. ಸಿಟಿನೇ ಎಲ್ಲ ಕಡೆ ಬರೀ ಗಿಡಗಳು. ಚೆನ್ನೈ ಸಿಟಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡೋದಕ್ಕೆ ತುಂಬ ಸಖತ್ತಾಗೈತೆ. ಮೆಟ್ರೋ ಟ್ರ್ಯಾಕ್ ಎಲ್ಲ ಕಾಣಿಸ್ತಾ ಇದ್ದಾವೆ. ಏರ್ಪೋರ್ಟ್ ಹತ್ರ ಬಂದೇ ಬಿಡ್ತು ಕೊನೆಗೂ. ಸ್ಲೋ ಕೆಳಗಿಳಿಸ್ತಾ ಇದ್ದಾರೆ ಫ್ಲೈಟು. ಸ್ವಲ್ಪನೇ ಇಳಿತಾ ಇದೆ. ಅಲ್ಲಾಡ್ತಾ ಇದೆ ಫ್ಲೈಟೆಲ್ಲ. ಎಲ್ಲ ದೊಡ್ಡದಾಗಿ ಕಾಣಿಸ್ತಾ ಇದ್ದಾವೆ. ಮನೆಗಳೆಲ್ಲ ಇಳಿತಾ ಇದೆ. ಅಲ್ಲಾಡ್ತಾ ಇದೆ ಪೂರ ಫ್ಲೈಟೆಲ್ಲ. ಕೊನೆಗೂ ಇಳಿದೇ ಬಿಡ್ತು ಗುರು. ಅಯ್ಯೋ ಫ್ಲೈಟೆಲ್ಲ ಅಲ್ಲಾಡ್ಬಿಡ್ತು. ಕೊನೆಗೂ ಚೆನ್ನೈಗೆ ಬಂದು ಇಳಿದ್ಬಿಟ್ಟೆ. ಇದು ಫಸ್ಟ್ ಟ್ರಿಪ್ಪು ಫ್ಲೈಟಲ್ಲಿ ಬಂದಿದ್ದು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಬಾಯ್.